Good morning students, welcome back to our new YouTube channel Namma Vedantu SSLC. So ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಓಕೆ, ಪಾಲಿನಾಮಿಯಲ್ಸ್ದು ಎಕ್ಸ್ಪ್ಲನೇಷನ್ ಪಾರ್ಟ್ ವಿಡಿಯೋ ಆಯಿತು, ಪ್ರಾಬ್ಲಮ್ ಸಾಲ್ಯೂಷನ್ ಪಾರ್ಟ್ ಕೂಡ ವಿಡಿಯೋ ಆಯಿತು. ಈಗ ಟಾಪ್ 10 PYQs ಅಂದರೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ ಯಾವುದು ತುಂಬಾ ರಿಪೀಟೆಡ್ ಆಗಿ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಇದೆಯೋ ಅದು ಟಾಪ್ 10 ಕ್ವಶನ್ಸ್ ತಗೊಂಡ್ಬಂದಿದ್ದೀನಿ, ಅದನ್ನ ಸಾಲ್ವ್ ಮಾಡೋಣ. ಓಕೆ, ಸ್ಟಾರ್ಟ್. First question, write the degree of polynomial p of x equals 2x square minus x cube plus 5. ಡಿಗ್ರಿ ಅಂತ ಅಂದ್ರೆ ಏನ್ ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಡಿಗ್ರಿ ಅಂತ ಅಂದ್ರೆ ವೇರಿಯಬಲ್ದು ಹೈಯೆಸ್ಟ್ ಪವರ್. ಓಕೆ, ವೇರಿಯಬಲ್ದು ಹೈಯೆಸ್ಟ್ ಪವರ್. ಲಿಸನ್ ಹಿಯರ್, ಇಲ್ಲಿ ವೇರಿಯಬಲ್ಸ್ ಯಾವ್ದ್ಯಾವ್ದಿದೆ, ಇದೆರಡಿದೆಯಾ ವೇರಿಯಬಲ್ಸ್? ಸೊ ಇದರಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆ? ನಾನು ಅವಾಗಲೇ ಹೇಳಿದೆ, ಹೈಯೆಸ್ಟ್ ಪವರ್ ಇಲ್ಲೇ ಇರಬೇಕು ಅಂತ ಏನಿಲ್ಲ. ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಪಾಲಿನಾಮಿಯಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು, ಬಟ್ ಟೋಟಲ್ ಹೈಯೆಸ್ಟ್ ಪವರ್ ತಗೊಬೇಕು. ಸೊ ಹೈಯೆಸ್ಟ್ ಪವರ್ ಎಲ್ಲಿದೆ? ಯಾವ್ದ್ರಲ್ಲಿದೆ ಹೈಯೆಸ್ಟ್ ಪವರ್? ಇಲ್ಲಿದೆಯಾ ಹೈಯೆಸ್ಟ್ ಪವರ್? ಇದೆಯಾ ಇಲ್ಲಿ? ಏನದು ಆನ್ಸರ್? ಆನ್ಸರ್ ಏನಾಗುತ್ತೆ? ಡಿಗ್ರಿ ಈಕ್ವಲ್ಸ್ 3. ಡಿಗ್ರಿ ಈಕ್ವಲ್ಸ್ 3. ಹೈಯೆಸ್ಟ್ ಪವರ್. ಓಕೆ, ಹೈಯೆಸ್ಟ್ ಪವರ್ ಅಂತ ಕೇಳಿದಾನೆ. ಫಾರ್ ಎಕ್ಸಾಂಪಲ್ ಇಲ್ಲಿ 4 ಅಂತ ಇತ್ತು ಅನ್ಕೊಳ್ಳಿ, 4 ಅಂತ ಇತ್ತು. ಅವಾಗ ಯಾವ್ದು ಹೈಯೆಸ್ಟ್ ಪವರ್? ಇದು ಹೈಯೆಸ್ಟ್ ಪವರ್. 4 ಇಸ್ ದ ಹೈಯೆಸ್ಟ್ ಪವರ್. ಡನ್. ಓಕೆ, ನೆಕ್ಸ್ಟ್, ರೈಟ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್. ಅಗೇನ್ ದ ಸೇಮ್ ಕ್ವಶನ್. ದ ಹೈಯೆಸ್ಟ್ ಪವರ್ ಯಾವ್ದ್ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಪವರ್ ಯಾವ್ದ್ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲೊಂದಿದೆ. 3 ಪವರ್ ಇದೆ. ಸೊ ಯಾವ್ದು ಪವರ್ ಅದು ಹೈಯೆಸ್ಟ್ ಪವರ್? ಡಿಗ್ರಿ ಅಂತ ಅಂದ್ರೆ 4. ಹೈಯೆಸ್ಟ್ ಪವರ್ 4. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ದ ಹೈಯೆಸ್ಟ್ ಪವರ್ ಯಾವುದು? 4. ಸೊ ನಮ್ಮ ಆನ್ಸರ್ 4. ಈಸಿ ಅಲ್ಲ? ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ ನ ನೋಡಿ, ಸೊ ಹೆಲ್ಪ್ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ ಅಲ್ಲಿ 30 ಮಿನಿಟ್ಸ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಯಾವುದೇ ಟಾಪಿಕ್ ಆದ್ರೂ ಆಯ್ತು. ಸೊ ಅದಾದ್ಮೇಲೆ ಪಾರ್ಟ್ 1 ಅಥವಾ ಪಾರ್ಟ್ 2 ಅಥವಾ ಒಂದೇ ಶಾರ್ಟ್ ಅಲ್ಲಿ ಮುಗಿಸ್ತೀನಿ. ಪಾಲಿನಾಮಿಯಲ್ಸ್ ಒಂದೇ ಶಾರ್ಟ್ ಅಲ್ಲಿ ಮುಗಿಸಿದ್ದೀನಿ ವಿಡಿಯೋಸ್ನ, ಪಾರ್ಟ್ 1 ಪಾರ್ಟ್ 2 ಇಲ್ಲ. ಸೊ ಅದಾದ್ಮೇಲೆ 10 PYQs ಅಂದ್ರೆ ಇಂಪಾರ್ಟೆಂಟ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ರಿಪೀಟೆಡ್ ಆಗಿರೋ ಕ್ವಶನ್ಸ್ ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, p of x equals x square plus 3 plus 5x square plus 7. Okay, find degree. Okay, ಅದು ಮಿಸ್ ಆಗಿದೆ. ಫೈಂಡ್ ದ ಡಿಗ್ರಿ. ಡಿಗ್ರಿ ಅಂತ ಅಂದ್ರೆ PUC ಮಾಡಿದ್ಮೇಲೆ ಮಾಡ್ತೀವಲ್ಲ ಡಿಗ್ರಿ, ಅದಲ್ಲ. ಓಕೆ ಓಕೆ, ಲಿಸನ್ ಹಿಯರ್. x into x square plus 3, x into x square, x cube plus 3x plus 5x square plus 7. ಓಕೆ, 5x square plus 7 ಇದು ಒಂದು ಈಕ್ವೇಶನ್. ಸೊ ಇದರಲ್ಲಿ ಹೈಯೆಸ್ಟ್ ಪವರ್ ಚೆಕ್ ಮಾಡಬೇಕು ಅಂದ್ರೆ ಡಿಗ್ರಿ. ಡಿಗ್ರಿ ಏನಾಗುತ್ತೆ? ಹೈಯೆಸ್ಟ್ ಪವರ್ ಯಾವ್ದಿದೆ? 3 ಇದೆ ಮತ್ತೆ 2 ಇದೆ. ಇದ್ರಲ್ಲಿ ಹೈಯೆಸ್ಟ್ ಪವರ್ ಯಾವುದು? 3. ಓಕೆ, ಡನ್ ಡನ್, ಪಕ್ಕಾ. ಸೊ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇರುತ್ತೋ ಇಲ್ವೋ ಅಂತ, ಸೊ ದಟ್ ನಿಮಗೆ ಒಂದು ಏನಂತಾರಲ್ಲ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸುಮ್ಮನೆ ಪ್ರಾಬ್ಲಮ್ಸ್ನ ಟ್ರೈ ಮಾಡ್ತಾ ಹೋಗಬೇಡಿ. ಓಕೆ, ಕರೆಕ್ಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಫೈಂಡ್ ದ ಸಮ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್. ಸಮ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್. ಲಿಸನ್ ಹಿಯರ್. ಸಮ್ ಆಫ್ ಝೀರೋಸ್ ಅಂತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಅಂದ್ರೆ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಅದೇನಾಗುತ್ತೆ? -b/a. ಇದು c/a. ಇದು ಈಕ್ವೇಶನ್ ನೆನಪಿರ್ಬೇಕು. ಓಕೆ, ಸೊ ಈಗ
ಸಮ್ ಆಫ್ ಝೀರೋಸ್ ಕೇಳಿದಾನೆ. ಸೊ ಅದಕ್ಕೆ ಏನಾಗುತ್ತೆ ನಮಗೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಮೈನಸ್ ಬಿ ಬೈ ಎ ಅಂತ ಅಂದ್ರೆ ಮೈನಸ್ ಇಲ್ಲ ಆಲ್ರೆಡಿ ಇದೆ, ಇಲ್ಲಿ -5 ಇದೆ, -5 ಬೈ ಎ 1 ಇದೆ. ಸೊ ಇದೇನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 5. ನಮ್ಮ ಆನ್ಸರ್ 5 ಅಂದ್ರೆ sum of zeros of polynomial is 5. Okay, done. Next, if the product of zeros of polynomial 2 f of x equals 2x square minus 3x plus k is 3, find the value of k. Again, listen here. The product of zeros ಅಂತ ಅಂದ್ರೆ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ, ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತ ಅಂದ್ರೆ ಸಮ್ ಆಗುತ್ತೆ, ಆಲ್ಫಾ ಇಂಟು ಬೀಟಾ ಅಂತ ಅಂದ್ರೆ ಪ್ರಾಡಕ್ಟ್ ಆಗುತ್ತೆ. ಓಕೆ, ಪ್ರಾಡಕ್ಟ್ ಆಗುತ್ತೆ. ಸೊ ನಮಗೆ ಕ್ವಶನ್ ಅಲ್ಲಿ ದ ಪ್ರಾಡಕ್ಟ್ ಆಫ್ ಝೀರೋಸ್ ಆಫ್ ಪಾಲಿನೋಮಿಯಲ್ ಈಸ್ 3 ಅಂತ ಕೊಟ್ಟಿದ್ದಾನೆ. ಅಂದ್ರೆ ಇದ್ರದ್ದು ವ್ಯಾಲ್ಯೂ 3 ಅಂತ ಅರ್ಥ. ಓಕೆ ಓಕೆ, ಲಿಸನ್ ಹಿಯರ್. ಆಲ್ಫಾ ಪ್ಲಸ್ ಪ್ರಾಡಕ್ಟ್ ಓಕೆ ಓಕೆ, ಅಂದ್ರೆ ಪ್ರಾಡಕ್ಟ್ ಅಂತ ಅಂದ್ರೆ ಇದ್ರದ್ದು ವ್ಯಾಲ್ಯೂ 3 ಅಂತ ಆಗುತ್ತೆ. ಸೊ ಲಿಸನ್ ಹಿಯರ್, ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಸಿ ಬೈ ಎ ಫಾರ್ಮುಲಾ. ಆಲ್ಫಾ ಇಂಟು ಬೀಟಾ ಏನ್ ಕೊಟ್ಟಿದ್ದಾನೆ, 3 ಅಂತ ಕೊಟ್ಟಿದ್ದಾನೆ, ಈಕ್ವಲ್ಸ್ ಸಿ ಏನಿದೆ, ಕೆ ಇದೆ, ಎ ಏನಿದೆ, 2 ಇದೆ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆನ್ಸರ್ ಬರುತ್ತಾ? ದೆನ್ ಕೆ ಈಕ್ವಲ್ಸ್ 6 ಡನ್. ಸೊ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಆಲ್ಫಾ ಇಂಟು ಬೀಟಾ, ಸಮ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ. ಸೊ ನಮಗೆ ಕೆ ವ್ಯಾಲ್ಯೂ ಬೇಕಾಗಿತ್ತು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ದ ವ್ಯಾಲ್ಯೂ ಆಫ್ ಕೆ ಈಸ್ 6. ಡನ್. ನೆಕ್ಸ್ಟ್, ಫೈಂಡ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್. ಓಕೆ, ಫೈಂಡ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್. x square minus 3 p of x equals x square minus 3. Find the zeros of polynomial. Done. ಕ್ವಶನ್ ಕರೆಕ್ಟ್ ಆಗಿದೆ, ಸಾಲ್ವ್ ಮಾಡಿ ಬೇಗ ಪಟ್ ಅಂತ. ಈಸಿ ಕ್ವಶನ್ ಸಾಲ್ವ್ ಮಾಡಿ. 10 seconds ಟೈಮ್ ಕೊಡ್ತೀನಿ, ಬೇಗ 10 seconds ಟೈಮ್ ಕೊಡ್ತೀನಿ, ಬೇಗ ಬೇಗ. ಡನ್ ಆಯ್ತಾ? ಓಕೆ, ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಂದ್ರೆ ಅರ್ಥ ಏನು? ಎಕ್ಸ್ ವ್ಯಾಲ್ಯೂ. ಝೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಅಂದ್ರೆ ಎಕ್ಸ್ ವ್ಯಾಲ್ಯೂ. ಓಕೆ, ಲಿಸನ್ ಹಿಯರ್, ಈಸಿ ಕ್ವಶನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇದೆ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಓಕೆ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ವ್ಯಾಲ್ಯೂ? ಎಕ್ಸ್ ಮೈನಸ್ √3 ಹೋಲ್ ಸ್ಕ್ವೇರ್. ಓಕೆ, ಎಕ್ಸ್ ಮೈನಸ್ √3 ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಇದೆ, ನಾನು ಸ್ಕ್ವೇರ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ ಓಕೆ, ದೆನ್ ಓಕೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಅದೇನಾಗುತ್ತೆ? ಎಕ್ಸ್ ಪ್ಲಸ್ √3 ಎಕ್ಸ್ ಮೈನಸ್ √3 x equals minus √3 x equals √3. ಡನ್. ಈಸಿ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಷ್ಟೇ. ಸೊ ನಾರ್ಮಲ್ ಆಗಿ
ಇಂಥ ಕ್ವಶನ್ಸ್ಗಳು ಕೊಟ್ಟಾಗ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಅಂತ ಮಾಡಿ, ಓಕೆ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದ್ರೆ ಎಕ್ಸ್ ಮೈನಸ್ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಅಂತ ಅಂದ್ರೆ ಇದನ್ನ ಯಾವ ಫಾರ್ಮ್ ಅಲ್ಲಿ ಬರ್ಕೊಬೇಕು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದೇನಾಗುತ್ತೆ? ಎ ಪ್ಲಸ್ ಬಿ ಎ ಮೈನಸ್ ಬಿ, ಎ ಪ್ಲಸ್ ಬಿ ಎ ಮೈನಸ್ ಬಿ, ಈ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿದೆ ಫಾರ್ಮ್. ಸೊ ಈ ತರ ಸಿಂಪಲ್ ಆಗಿ ಕ್ವಶನ್ಸ್ ಕೊಟ್ಟಾಗ ಅದನ್ನ ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಕ್ವೇರ್ ಮಾಡ್ಕೊಂಡು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಇಲ್ಲಿ ಮೈನಸ್ ಇದೆ ಅದಕ್ಕೆ ನಾನು ಮೈನಸ್ ತಗೊಂಡಿದ್ದೀನಿ. ಎ ಪ್ಲಸ್ ಬಿ ಎ ಮೈನಸ್ ಬಿ, ಡನ್. ಓಕೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 25, zeros of polynomial, same thing, x square minus 25, ಇದನ್ನ ನೀವು ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡ್ಕೊಳ್ಳಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5 ಓಕೆ, listen here, x minus 5 whole square, so a square minus b square, a square minus b square equals a plus b and a minus b, okay, done. ಈಗ listen here, a plus b ಅಂದ್ರೆ x plus 5 x minus 5 equals 0 ತಗೊಂಡಿರಿ. x equals minus 5, x equals 5, zeros, the polynomial zeros, okay, done. Next, if p of x equals 2x cube plus 3x square minus 11x plus 6, oh my god, okay, then find p of 1. Listen here, ಇಲ್ಲಿ p of x ಇದೆ 2x cube plus 3x square minus 11x plus 6. ನಮಗೆ ಕೇಳಿರೋದು p of 1 ಅಂದ್ರೆ p of 1 x ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿ, 2 into 1 cube plus 3 into 1 square minus 11 into 1 plus 6, okay, 1 cube ಎಷ್ಟೇ ಆದ್ರೂ 1, 2 plus 3 minus 11 plus 6, okay, 2 plus 3 5 minus 11, okay, listen here, 2 plus 3 5, then 5 plus 6 11, 11 minus 11 equals 0, answer 0, okay, 2 plus 3 5, 5 plus 6 11, so minus 11 plus 11 cancel ಆಗುತ್ತೆ, 0 ಬರುತ್ತೆ ಆನ್ಸರ್. okay, done. Next question, find the zeros, find the zeros of polynomial. ಈಸಿ ಕ್ವಶನ್, ಬೇಗ ಪಟ್ ಅಂತ ಸಾಲ್ವ್ ಮಾಡಬೇಕು. ನನಗೆ ಇಲ್ಲಿ ಟೈಮರ್ ಹಾಕೋದು ಗೊತ್ತಿಲ್ಲ, ಟೈಮರ್ ಹಾಕೋದು ಗೊತ್ತಿದ್ರೆ ಆಗಲ್ಲ. ಓಕೆ, ತೊಂದರೆ ಇಲ್ಲ, ಟೈಮರ್ ಹಾಕಿಲ್ಲ. ಓಕೆ, ಒಂದು 15 ಸೆಕೆಂಡ್ಸ್ ಕೊಡ್ತೀನಿ, ಪಟ್ ಅಂತ ಮಾಡಿ, ಬೇಗ ಪಟ್, ಫಾಸ್ಟ್. ಈಸಿ ಇದೆ ಕ್ವೆಶನ್, ಬೇಗ ಬೇಗ ಮಾಡಿ. ಓಕೆ ಓಕೆ, ಇಲ್ಲಿ ಆನ್ಸರ್ ಎಷ್ಟು ಬಂತು? ಲೈವ್ ಕ್ಲಾಸಸ್ ಆಗಿದ್ರೆ ಆನ್ಸರ್ ಕೇಳ್ತಾ ಇದ್ದೆ, ಬಟ್ ಲೈವ್ ಕ್ಲಾಸ್ ಅಲ್ಲ, ನೀವು ಏನು ಹೇಳೋದು ನನಗೆ ಗೊತ್ತಾಗಲ್ಲ. ಓಕೆ, ಇಟ್ಸ್ ಓಕೆ, ಲಿಸನ್ ಹಿಯರ್. ಸೊ ಇದು ನಮ್ಮ ಜನರಲ್ ಫಾರ್ಮ್ ಅಲ್ಲಿ ಇಲ್ಲ, ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್. ಓಕೆ, ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಅದನ್ನು ಹೇಗೆ ಬರ್ಕೊಳ್ಳೋದು? 6x²
minus 7x minus 3 equals 0. ಓಕೆ, ಇದು ಒಂದು ಜನರಲ್ ಫಾರ್ಮ್. ಸೊ ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಸ್ಪ್ಲಿಟ್ಟಿಂಗ್ ಮೆಥಡ್ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ 7x ಇದೆ, ಇದನ್ನ ಎ ಬಿ ಅಂತ ತಗೊಂಡ್ರೆ ಎ, ಓಕೆ, 6 3s 18, ಓಕೆ, ಎ ಇಂಟು ಬಿ ಮಾಡಿದ್ರೆ 6 3s 18 ಬರಬೇಕು. ಎ ಪ್ಲಸ್ ಬಿ ಮಾಡಿದ್ರೆ 7 ಬರಬೇಕು. ಆ ತರ ಸ್ಪ್ಲಿಟ್ ಮಾಡ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ -9 ಇಂಟು 2, -9 ಇಂಟು 2, 2 ಇಂಟು ಮಾಡಿದ್ರೆ 18 ಬರುತ್ತೆ. ಈ 18 ಹೆಂಗ್ ಬಂತು ಅಂದ್ರೆ 6 3s 18, ಓಕೆ. ಎರಡನ್ನು -9 ಮತ್ತೆ 2ನ ಮಲ್ಟಿಪ್ಲೈ ಮಾಡಿದ್ರೆ 18 ಬರುತ್ತೆ. -9 ಪ್ಲಸ್ 2 ಮಾಡಿದ್ರೆ 7 ಬರುತ್ತಾ? ಓಕೆ, ಸ್ಪ್ಲಿಟ್ಟಿಂಗ್. ಓಕೆ, ಈಗ ನೋಡ್ಕೊಳ್ಳಿ, 6x ಸ್ಕ್ವೇರ್ minus 9x plus 2x minus 3 equals 0. Okay, listen here. 2x minus 3 common ತಕೊಳ್ಳಿ. 2x minus 3 common ತಕೊಳ್ಳಿ. Okay, 3x ಅಂದ್ರೆ ಈ ಈಕ್ವೇಶನ್ ಏನಿದೆ ಇದನ್ನ ಗಮನ ಕೊಟ್ಟು ನೋಡಿ. ಇದು ಸೇಮೆ. 2x minus 3 ಕಾಮನ್ ತೆಗೆದಿದ್ದೀನಿ. ಇಲ್ಲಿ 6x ಸ್ಕ್ವೇರ್ minus 9x ಇದೆ. ಸೊ 3x ಇಂಟು 2x 6x ಸ್ಕ್ವೇರ್ minus 3x ಇಂಟು 3 9x. ಓಕೆ, ಡನ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ 1 2x minus 3. ಓಕೆ, 2x minus 3 ಕಾಮನ್ ತಗೊಂಡಿದ್ದೀನಿ. ಸೊ ಇದು ಮತ್ತೆ ಇದು ಸೇಮ್ ಟು ಸೇಮ್, ಬಟ್ 2x minus 3 ಕಾಮನ್ ತೆಗೆದಿದ್ದೀನಿ ಅಷ್ಟೇ. ಸೊ ಈಗ 2x minus 3 equals 0, then 3x plus 1 equals 0. then x ವ್ಯಾಲ್ಯೂ ಬೇಕಾಗಿರೋದ್ರಿಂದ ನನಗೆ 2x equals 3, x equals 3/2. okay, 3x equals minus 1, x equals minus 1 by I think minus 3. ಈ ಕಡೆ ಹೋದಾಗ ಅಡಿಷನ್ ಆಗುತ್ತೆ. ಓಕೆ, ಡನ್. ಪಕ್ಕ ಡನ್. ಆನ್ಸರ್ ಕರೆಕ್ಟ್ ಇದೆನಾ? ಆನ್ಸರ್ ಕರೆಕ್ಟ್ ಇದೆಯಾ? ಓಕೆ, ಹಾ, ಓಕೆ, ಡನ್. ಆನ್ಸರ್ ಕರೆಕ್ಟ್ ಇದೆಯಾ? ಆನ್ಸರ್ ಕರೆಕ್ಟ್ ಇದೆ ಅಂತ ಅಂದ್ರೆ ಕರೆಕ್ಟು ಅಂತೀರಾ? ಏನ್ರಪ್ಪ ಇದು? ಓಕೆ, 3/2 ಇದು minus 1/3. okay, done. Next question. P of x equals 4x square minus 4x minus 3. okay, find the zeros. Same thing, find the zeros. Previous problem ಏನಿತ್ತು ಅದೇ ಪ್ರಾಬ್ಲಮ್ ಬೇಗ ಟ್ರೈ ಮಾಡಿ. ಅಷ್ಟರಲ್ಲಿ ಹೋಗಿ ಬಂದ್ಬಿಡ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂತೀನಿ. ಓಕೆ, ಅಬ್ಬಾ, ಓದಬೇಕು. ಪಾಠ ಮಾಡಿ ಕಂಟಿನ್ಯೂಸ್ ಆಗಿ 3-4 hours ಇಂದ ಸಾಕಾಗೋಗ್ಬಿಟ್ಟಿದೆ. ಆಯ್ತಾ? ಪಟ್. ಓಕೆ, ಡನ್. ಲಿಸನ್ ಹಿಯರ್. ನಾರ್ಮಲ್ ಆಗಿ 4x ಸ್ಕ್ವೇರ್ minus 4x minus 3 ಯಾವುದೇ ಇಕ್ವೇಶನ್ ಬರಿಬೇಕಾದ್ರೂ ಕೂಡ
ಜನರಲ್ ಫಾರ್ಮ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಇದು ಜನರಲ್ ಫಾರ್ಮ್ ಅಲ್ಲಿ ಇರಲಿಲ್ಲ, ಜನರಲ್ ಫಾರ್ಮ್ ಆಗಿ ಬರ್ಕೊಂಡ್ವಿ. ಇದೇನಪ್ಪ ಇದು ನೋಡಿದ ತಕ್ಷಣ ಕಷ್ಟ, ಏನೋ ಟ್ರಿಕ್ ಆಗಿ ಕೊಟ್ಬಿಟ್ಟಿದ್ದಾರೆ ಆ ಥರ ಏನೋ ಅನ್ಕೊಂಬೇಡಿ. ಓಕೆ, ಈಗ ಸೇಮ್ ಥಿಂಗ್ ಮಿಡಲ್ ಟರ್ಮ್. ಸೊ 4x ನ ಎ ಬಿ ಮಾಡ್ಕೊಳ್ಳಿ. ಎ ಇಂಟು ಬಿ ಮಾಡಿದ್ರೆ 4 3s 12 ಬರಬೇಕು. ಎ ಪ್ಲಸ್ ಬಿ ಮಾಡಿದ್ರೆ 4 -4 ಬರಬೇಕು. ಹೇಗ್ ಮಾಡ್ತೀರಾ? ಎ ವ್ಯಾಲ್ಯೂ ಏನಾಗುತ್ತೆ? -6. ಇದೇನಾಗುತ್ತೆ? 2. -6 ಇಂಟು 2 -12. ದೆನ್ ಎ ಪ್ಲಸ್ ಬಿ ಅಂದ್ರೆ -6 ಪ್ಲಸ್ 2 -4. ಓಕೆ, ಡನ್. ಓಕೆ, ಲಿಸನ್ here. 4x square minus 6x plus 2x minus 3 equals 0. Okay, next 2x minus 3 ಕಾಮನ್ ತಗೊಳ್ಳಿ. 2x minus 3 ಕಾಮನ್ ತಗೊಳ್ಳಿ. ಇಲ್ಲೇನಾಗುತ್ತೆ? 2x. ಸೊ ಆವಾಗಲೇ ಹೇಳ್ದಂಗೆ ಇದು ಸೇಮ್, ಇದು ಸೇಮ್, ಬಟ್ 2x minus 3 ಕಾಮನ್ ತಗೊಂಡಿದ್ದೀನಿ. 2x into 2x 4x square, 2x into 3 6x. okay, then plus 1 2x minus 3. so here 2x minus 3 equals 0. then 2x plus 1 equals 0. 2x equals 3. 2x equals minus 1. then x equals 3 by 2. x equals minus 1 by 2. Okay, done. So simple problems. ಮೈಕ್ ಪ್ರಾಬ್ಲಮ್, ಮೈಕ್ ವೈರ್, ಎಷ್ಟೊಂದೆಲ್ಲ ವೈರ್ ಎಲ್ಲ ಹಾಕೊಂಡು ನಾವು ಪಾಠ ಮಾಡ್ತಾ ಇರ್ತೀವಿ ನೋಡಿ. ಕಷ್ಟ ಕಂಟಿನ್ಯೂಸ್ ಆಗಿ ಈ ಕ್ಷಣಕ್ಕೆ ಕಂಟಿನ್ಯೂಸ್ ಆಗಿ 4 hours ಆಯ್ತು ಕ್ಲಾಸಸ್. ಸೊ ಓಕೆ, ಸೊ ಜನರಲ್ ಫಾರ್ಮ್ ಚೆಕ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡ ಮೇಲೆ ಕಾಮನ್ ತಗೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ 2 ವ್ಯಾಲ್ಯೂಸ್ ಬರುತ್ತೆ. ಸೊ ಇದಿಷ್ಟು 10 ಕ್ವಶನ್ಸ್ ಏನು ಸಾಲ್ವ್ ಮಾಡಿದ್ವಿ. ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ನಿಮ್ಮ ಲಾಸ್ಟ್ ಇಯರ್ ಪ್ರಿಪರೇಟರಿ ಅಥವಾ ಲಾಸ್ಟ್ ಇಯರ್ 3 ಸಲ ಎಕ್ಸಾಮ್ ಆಗುತ್ತೆ SSLC. ಓಕೆ, 3 times ಎಕ್ಸಾಮ್. ಓಕೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ಮಾರ್ಚಲ್ಲಿ ಒಂದಾಗುತ್ತೆ, ಏಪ್ರಿಲ್, ಮೇ, ಜೂನ್ ಅಲ್ಲಿ 2 ಆಗುತ್ತೆ ಎಕ್ಸಾಮ್ಸ್. ಸೊ ಆ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್. ಆಮೇಲೆ ಲಾಸ್ಟ್ ಇಯರ್ ಪ್ರಿಪರೇಟರಿಲಿ ಅಥವಾ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್. ಇದು 10 ಕ್ವಶನ್ಸ್. ಸೊ 10 ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನೂ ನಿಮಗೆ ಡೌಟ್ ಇದ್ದ ಅಂದ್ರೆ ಫಸ್ಟ್ 30 minutes ಕ್ವಿಕ್ ಶಾರ್ಟ್ ಏನು ವಿಡಿಯೋಸ್ ಇರುತ್ತೆ ಎಕ್ಸ್ಪ್ಲನೇಷನ್, ಆ ವಿಡಿಯೋಸ್ನ ನೋಡ್ಕೊಳ್ಳಿ. ಕ್ಲೀನಾಗಿ ಅರ್ಥ ಆಗುತ್ತೆ ನಿಮಗೆ ಕಾನ್ಸೆಪ್ಟ್ಸ್. ಅದಾದ್ಮೇಲೆ ಟಾಪಿಕ್ ವೈಸ್ ಬನ್ನಿ ಕಾನ್ಸೆಪ್ಟ್ಸ್. ಅದಾದ್ಮೇಲೆ ಲಾಸ್ಟಿಗೆ 10 PYQs. ಓಕೆ.